ಜೈ ಶ್ರೀರಾಮ್. ಗುಡ್ ಈವ್ನಿಂಗ್ ಆಲ್ ಆಫ್ ಯು. ವಾಹಾ, ಎಂತ ಮಾರ್ಕೆಟ್ ಸರ್, ಅದ್ಭುತವಂತಹ ಮೊಮೆಂಟಮ್ ಸಿಕ್ತು, ಸೂಪರ್ ಮೊಮೆಂಟಮ್. ಈವನ್ ನಾವು ಬೆಳಗ್ಗೆ ಮಾರ್ಕೆಟ್ ಅಲ್ಲೇ ನಾವು ಡಿಸೈಡ್ ಮಾಡಿದೀವಿ ಇವತ್ತು ಸ್ಟ್ರೈಟ್ ಅವೇ ಫಾಲ್ ಬೀಳತ್ತೆ ಅಂತ ಹೇಳಿದೀವಿ. ಕ್ಲಿಯರ್ ಆಗಿ ಸೇಮ್ ಹಾಗೆ ಆಯ್ತು. ಓಕೆ, ಸೊ ಏನಾಯ್ತು, ಎಲ್ಲೆಲ್ಲಿ ಟ್ರೇಡ್ ಬಂತು, ಹೇಗೆ ಅನಾಲಿಸಿಸ್ ಮಾಡಿದೀವಿ, ಇದನ್ನ ಹೇಗೆ ಕ್ಯಾಪ್ಚರ್ ಮಾಡಿರ್ಬೋದು ಅಂತ ತುಂಬಾ ಚೆನ್ನಾಗಿ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಸೊ ಬಿಫೋರ್ ಗೋಯಿಂಗ್ ಟು ದ ವಿಡಿಯೋ, ಖಂಡಿತ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಆಯ್ತು. ಸೊ ಈಗ ನೋಡಿ, ಮಾರ್ನಿಂಗ್ ಹೇಳಿದ್ದೆ, ಇವತ್ತು ಮಾರ್ಕೆಟ್ ಬಂದ್ಬಿಟ್ಟು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ಬಿಟ್ಟು ಸ್ಟ್ರೈಟ್ ಅವೇ ಈ ಒಂದು 23,360ಗೆ ಹೋಗ್ಬೋದು ಅಂತ ಹೇಳಿದ್ದೆ. ಏನು ಹೇಳಿದೀವಿ, ಪಟ್ ಅಂತ ಹಾಗೆ ಹೋಯ್ತು ಸರ್. ಎಲ್ಲಿ ತನಕ ಹೋಗ್ಬಿಟ್ಟು ಅಗೇನ್ ಕೆಳಗಡೆ ಬೀಳ್ತು. ಈ ಒಂದು ಡೌನ್ ಫಾಲ್ ಏನಿದೆ, ಈ ಒಂದು ಫಾಲ್ ಅಲ್ಲೂ ಸಹ ನಾವು ಇದೀವಿ ಸರ್. ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಸ್ಟೂಡೆಂಟ್ಸ್ ನಾವು ಎಲ್ಲರೂ ಈ ಒಂದು ಮೊಮೆಂಟಮ್ ಅಲ್ಲಿ ಇದೀವಿ. ಈವನ್ ಮಾರ್ನಿಂಗ್ ಯೂಟ್ಯೂಬ್ ಲೈವ್ ಸ್ಟ್ರೀಮಿಂಗ್ ಬಂದಿದ್ದೆ. ಈ ಒಂದು ಯೂಟ್ಯೂಬ್ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ನೀವು ನೋಡಬಹುದು, ಈವನ್ ನಿಮಗೆ ಲೈವ್ ಸ್ಟ್ರೀಮ್ ಇನ್ನೂ ಇರುತ್ತೆ. ಸೊ ಇಲ್ಲಿ ನಮ್ಗೆ ಟ್ರೇಡ್ ಬಂದಿರುತ್ತೆ, ಮಿನಿಮಮ್ ಟಾರ್ಗೆಟ್ ಬಂದ್ಬಿಟ್ಟು ಇದರಲ್ಲಿ ಬಂದಿರುತ್ತೆ. ಈವನ್ ಇದರಲ್ಲಿ 50 ಪಾಯಿಂಟ್ಸ್ 100% ಬುಕ್ ಮಾಡ್ಕೊಂಡಿರ್ಬೋದು. ಈವನ್ ಎಕ್ಸಾಕ್ಟ್ಲಿ 81 ಪಾಯಿಂಟ್ಸ್ ಇತ್ತು. ಈ ಒಂದು ಮೊಮೆಂಟಮ್ ಅಲ್ಲಿ ನಾವು ಇದೀವಿ ಸರ್. ಸೊ ಈವನ್ ನಾನು ಬಿಫೋರ್ ಓಪನಿಂಗ್ ದ ಮಾರ್ಕೆಟ್ ನಿಮಗೆ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದೆ, ಇಲ್ಲಿ ತನಕ ಬಂದ್ಬಿಟ್ಟು ಡೌನ್ ಫಾಲ್ ಆಗ್ಬೋದು ಅಂತ. ಸೊ ಆದ್ರೆ ಮಾರ್ಕೆಟ್ ಯಾಕೆ ಇಲ್ಲಿಂದ ಅಪ್ಸೈಡ್ ಹೋಗಿದೆ, ಯಾಕೆ ಇಲ್ಲಿ ತನಕ ಬಂದ್ಬಿಟ್ಟು ಯಾಕೆ ರಿವರ್ಸಲ್ ಆಯ್ತು ಅಂತಂದ್ರೆ, ಇದ್ರ ಹಿಂದೆನೂ ಒಂದು ರೀಸನ್ ಇದೆ ಸರ್. ಆ ಒಂದು ರೀಸನ್ ಇವಾಗ ಹೇಳ್ಕೊಡ್ತೀನಿ ನೋಡಿ. ಸೊ ಇವಾಗ ನಾನು ಮಾತಾಡ್ತಿರೋದು ಸ್ಟೂಡೆಂಟ್ಸ್ ನಿಮ್ ಜೊತೆನೆ ನಾನು ಮಾತಾಡ್ತಿರೋದು. 74,500 ಪುಟ್ ಅಲ್ಲಿ ಬೆಳಗ್ಗೆ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳಿದ್ದೆ ಸರ್, ಇದು ಬಂದುಬಿಟ್ಟು ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಇರುವಂತಹ ಎಂಟ್ರಿ ಇದು ಸರ್. ಇಲ್ಲಿ ನಿಮ್ಗೆ ಸ್ಟಾಪ್ ಲಾಸ್ ಹಂಟಿಂಗ್ ಝೋನ್ ಇರುತ್ತೆ, ಪೆಂಡಿಂಗ್ ಲೆವೆಲ್ ಅಂತ ಒಂದಿರುತ್ತೆ. ಈ ಒಂದು ಝೋನ್ಗೆ ಬಂದ್ರೆ ಮಾರ್ಕೆಟ್ ಅಲ್ಲಿ ಕರೆಂಟ್ ಶಾಕ್ ಆಗತ್ತಲ್ವಾ, ಅಂತ ಒಂದು ಮೊಮೆಂಟಮ್ ಬರುತ್ತೆ ಅಂತ ಹೇಳಿದ್ದೆ. ನೀವು ನೋಡ್ತಿದ್ದೀರಾ ಟ್ರಿಕ್ ನಂಬರ್ 10 ಪ್ರಕಾರ ಹೇಗೆ ಮೊಮೆಂಟಮ್ ಬಂತು ಅಂತ ನೋಡಿ ಸರ್. ಸ್ಟೂಡೆಂಟ್ಸ್ ಎಲ್ರಿಗೂ ಹೇಳಿದ್ದೆ ಸರ್, ಬೆಳಗ್ಗೆ ಕ್ಲಾಸ್ ಅಲ್ಲಿ ನಿಮ್ಗೆ ಕ್ಲಾರಿಟಿ ಆಗಿ ಹೇಳಿದ್ದೆ. ಈ ಒಂದು ಆಪ್ಷನ್ ನ ತಗೊಂಡು ಇದರಲ್ಲಿ ಅನಾಲಿಸಿಸ್ ಮಾಡಿಬಿಟ್ಟು ಹೇಳಿದ್ದೆ ಸರ್, ಎಲ್ಲಿಂದ ಮೊಮೆಂಟಮ್ ಬಂದ್ರೆ ತುಂಬಾ ಚೆನ್ನಾಗಿ ಮೊಮೆಂಟಮ್ ಬರುತ್ತೆ ಅಂತ ಹೇಳಿದೆ. ನೋಡಿ ಸರ್, ಎಂತ ಮೊಮೆಂಟಮ್. ಈವನ್ 365 ಪಾಯಿಂಟ್ಸ್ ಬಂದ್ಬಿಟ್ಟು ನಮ್ಮ ಒಂದು ಟಾರ್ಗೆಟ್ ಆಸ್ ಪರ್ ದ ಸ್ಟ್ರಾಟಜಿ, ಸೆಕೆಂಡ್ ಸ್ಟ್ರಾಟಜಿ. ಈವನ್ ಇದರಲ್ಲಿ ನಮಗೆ ಇನ್ನೂ ಟಾರ್ಗೆಟ್ ಇರುತ್ತೆ. ಇದು ನಮ್ದು ಅಲ್ಟಿಮೇಟ್ ಟಾರ್ಗೆಟ್. ಇನ್ನು ಸ್ವಲ್ಪ ಅಪ್ಸೈಡ್ ಮೊಮೆಂಟಮ್ ಬರುತ್ತೆ, ಸಮ್ವೇರ್ 700 ಪಾಯಿಂಟ್ಸ್ ಬರುತ್ತೆ. ಇದು ಬಂದ್ಬಿಟ್ಟು ಅಲ್ಟಿಮೇಟ್ ಟಾರ್ಗೆಟ್ ಸರ್. ಈ ಒಂದು ಸ್ಟಾಪ್ ಲಾಸ್ ಹಂಟಿಂಗ್ ಝೋನ್ ಅನ್ನ ತಗೋಬೇಕು ಅಂತ ಮಾರ್ಕೆಟ್ ಇವತ್ತು ಇಲ್ಲಿ ತನಕ ಬಂದಿರೋದು. ಸೊ ಯಾಕಂತಂದ್ರೆ ಮಾರ್ಕೆಟ್ ಅಲ್ಲಿ ಡಿಸೈಡ್ ಆಗಿರುತ್ತೆ ಟ್ರೆಂಡ್. ಆ ಒಂದು ಟ್ರೆಂಡ್ ಬರಬೇಕು ಅಂತಂದ್ರೆ ಇಲ್ಲಿ ನಮ್ಗೆ ಯಾವುದೇ ರೀತಿ ಸ್ಟಾಪ್ ಲಾಸ್ ಹಂಟಿಂಗ್ ಝೋನ್ ಇರಬಾರ್ದು. ಇನ್ ಕೇಸ್ ಇಷ್ಟು ಅಪ್ಸೈಡ್ ಬಂದ್ಬಿಟ್ಟು ಅಗೇನ್ ಬರಬೇಕು ಅಂತಂದ್ರೆ ಮತ್ತೆ ಒಂದು 3 to 4 ಡೇಸ್ ಆಗುತ್ತೆ ಪ್ರೈಸ್ ಆಕ್ಷನ್ ಆಗ್ಬೇಕು ಅಂತಂದ್ರೆ. ಸೊ ಹಾಗಾಗಿ ಇವತ್ತೇ ಬಂತು, ಮತ್ತೆ ಇಲ್ಲಿಂದ ತಗೊಂಡು ಒಂದು ಮೊಮೆಂಟಮ್ ಬಂದಿರೋದು. ಯಾರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರೊಫೆಷನಲ್ ಟ್ರೇಡರ್ ಇರ್ತಾರೆ ಅವ್ರಿಗೆ ಗೊತ್ತಾಗತ್ತೆ ಇಲ್ಲಿ ಯಾವಾಗ ಪ್ರೈಸ್ ಆಕ್ಷನ್ ಆಗ್ಬೇಕು, ಯಾವ ರೀತಿ ಆಗತ್ತೆ. ಸೊ ಪ್ರೊಫೆಷನಲ್ ಟ್ರೇಡರ್ಸ್ಗೆ ಅರ್ಥ ಆಗತ್ತೆ. ಸೊ ನಾರ್ಮಲ್ ಪೀಪಲ್ಸ್ಗೂ ಸಹ, ಸೊ ನೀವೇನಾದ್ರೂ ಇದ್ರೆ ಕೆಲವ್ರಿಗೆ ಅರ್ಥ ಆಗತ್ತೆ, ಕೆಲವ್ರಿಗೆ ಅರ್ಥ ಆಗಲ್ಲ ಪ್ರೈಸ್ ಆಕ್ಷನ್ ಯಾಕೆ ಆಗ್ಬೇಕು, ಎಲ್ಲಿ ಆಗ್ಬೇಕು ಅಂತ. ಸೊ ನನ್ನ ಸ್ಟೂಡೆಂಟ್ಸ್ಗೆ ಮಾತ್ರ ಖಂಡಿತ ಗೊತ್ತಾಗಿರುತ್ತೆ. ಓಕೆ, ಸೊ ನೋಡಿ. ಅಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದ್ರೆ, ಬೆಳಗ್ಗೆ ಹೇಳಿದ್ದೆ ಸರ್, ಇಲ್ಲಿಂದ ಬಂದ್ರೆ ಇಲ್ಲಿ ತನಕ ಬರಬೇಕು ಅಂತ ಹೇಳಿದ್ದೆ ಸರ್. 23,363 ಇಂದ 23,168 ತನಕ ನೀವು ನೋಡೋದಾದ್ರೆ ಸ್ಟ್ರೈಟ್ ಅವೇ ಬೀಳತ್ತೆ ಅಂತ ಹೇಳಿದ್ದೆ ಸರ್. ಎಕ್ಸಾಕ್ಟ್ಲಿ ಈ ಒಂದು ಸ್ಟಾಪ್ ಲಾಸ್ ಹಂಟಿಂಗ್ ಝೋನ್ಗೆ ಬಂತು, ಸ್ಟ್ರೈಟ್ ಅವೇ ಬೀಳ್ತು ಸರ್. ವಾವ್, ಎಂತ ಮಾರ್ಕೆಟ್ ಸರ್. ಸೀರಿಯಸ್ಲಿ ಅಲ್ವಾ, ವಾವ್ ಅನ್ಸತ್ತೆ ಸೀರಿಯಸ್ಲಿ. ಈವನ್ ಮಾರ್ನಿಂಗ್ ನಿಮ್ಗೆ ಇನ್ನೊಂದು ಹಿಂಟ್ ಕೊಟ್ಟಿದ್ದೆ. ಈ ಒಂದು ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಆಗ್ತಾ ಇದ್ರೆ ಎಂಟ್ರಿ ಮಾಡಬಹುದು ಪೇಪರ್ ಟ್ರೇಡ್ಗೆ ಅಂತ ಹೇಳಿದ್ದೆ. ಒಂದು ಟ್ರೇಡ್ ಬಂದಿರುತ್ತೆ, ಮಿನಿಮಮ್ 1:2 ಬಂದಿರುತ್ತೆ. ಅಗೇನ್ ಇಲ್ಲಿ ಒಂದು ಟ್ರೇಡ್ ಬಂದಿರುತ್ತೆ, 1:1 ಬಂತು. ಅಗೇನ್ ಇಲ್ಲಿ ಒಂದು ಟ್ರೇಡ್ ಬರುತ್ತೆ. ಈ ಒಂದು ರ್ಯಾಲಿನ ಕ್ಯಾಪ್ಚರ್ ಮಾಡಬಹುದು. ಎಕ್ಸಲೆಂಟ್ ಅನಾಲಿಸಿಸ್ ಸರ್. ಬಿಫೋರ್ ಓಪನಿಂಗ್ ದ ಮಾರ್ಕೆಟ್ ಹೇಳಿದ್ದು. ಈವನ್ ಬೇಕು ಅಂತಂದ್ರೆ ವಿಡಿಯೋ ಇದೆ ನೋಡಿ, ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಇವತ್ತಿನ ಡೇಟ್ ಅಲ್ಲಿ. ರಿಯಲ್ ಸ್ಟಾಕ್ ಮಾರ್ಕೆಟ್ ಸಬ್ಜೆಕ್ಟ್ ಸರ್ ಇದು. ನೀವು ಸಹ ಕಲಿಬೇಕು ಅಂತಂದ್ರೆ ವಂಡರ್ಫುಲ್ ಆಗಿ ಸಬ್ಜೆಕ್ಟ್ ನ ಹೇಳ್ಕೊಡ್ತೀವಿ ಸರ್. ಇನ್ನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅನ್ಲಿಮಿಟೆಡ್ ಸಬ್ಜೆಕ್ಟ್ ಇದೆ ಸರ್. ಡೈಲಿ ಕಲಿತಾನೆ ಇರ್ಬೋದು. ಸೊ ಡೈಲಿ ನಮ್ಮ ಹತ್ರ ಬಂದ್ರೆ ನೀವು ಕಲಿಬಹುದು ಸರ್. 1 ವರ್ಷ ಸ್ಟಾಕ್ ಮಾರ್ಕೆಟ್ ಮೆಂಟರ್ಶಿಪ್ ತಗೊಂತಾ ಇದೀವಿ. ಅನ್ಲಿಮಿಟೆಡ್ ಸಬ್ಜೆಕ್ಟ್ ಬರುತ್ತೆ. ಕಲಿತಾ ಇದ್ರೆ ಇನ್ನು 10 ವರ್ಷ ಆಗುತ್ತೆ, ಅಷ್ಟು ಸಬ್ಜೆಕ್ಟ್ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ನೀವು ಸಹ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರಾಪರ್ ಪಾತ್ ಅಲ್ಲಿ ಬರಬೇಕು ಅಂತಂದ್ರೆ ನಾವು ಮಾಡ್ತಾ ಇದೀವಿ ಸರ್. 1 ವರ್ಷ
ಮೆಂಟರ್ಶಿಪ್ ಬರೀ ತಗೊಂತಿರೋದು 9,000 ಅಷ್ಟೇ. ನೀವೇನಾದ್ರೂ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ಅಂತಂದ್ರೆ ಇಲ್ಲಿ ನಂಬರ್ ಕಾಣಿಸುತ್ತೆ ನೋಡಿ, 7996295555. ಇದು ಬಂದ್ಬಿಟ್ಟು ನಮ್ದು ನಂಬರ್ ಸರ್. ಸೊ ಈ ನಂಬರ್ಗೆ ಕರೆ ಮಾಡಿ. ಸೊ ಯಾವ ರೀತಿ ಜಾಯ್ನ್ ಆಗಬೇಕು ಅಂತ ಪ್ರಾಸೆಸ್ ಹೇಳ್ಕೊಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ಹ್ಯಾವ್ ಎ ಗುಡ್ ಡೇ.